ಅದಕ್ಕೆ ಮೇಡಮ್ ನಾವ್ ಇವತ್ತು ಈ ಸ್ಥಿತಿಗೆ ಬಂದಿರೋದು. ಪುಷ್ಪ ಅವರೇ ಇದೇ ತರ ಇರಕ್ ಆಗೋದಿಲ್ಲ, ಒಂದ್ ಸೊಲ್ಯೂಷನ್ ಕಂಡ್ಕೊಳ್ಳೇಬೇಕು ಮೇಡಮ್. ಸೊ ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಟ ಅದಕ್ಕೆ ಮೇಡಮ್ ಇವತ್ತು ಹೋರಾಟ ಮಾಡ್ತಾರೆ ಇದೇ ಕಾರಣಕ್ಕೋಸ್ಕರನೇ. ನಾವು ಇಷ್ಟು ದಿನ ಸುಮ್ನೆ ಇದ್ವಿ, ನಾವು ಒಂದು ಅಂತಾನೆ ಸುಮ್ನೆ ಇದ್ವಿ. ಇವಾಗ ನೀವೇ ಬೇರೆ ದ್ವೇಷಿಗಳ ಇಲ್ಲ ಮೇಡಮ್, ನಾವೆಲ್ಲ ಅಣ್ಣ ತಮ್ಮನ ತರ ಇದ್ದೀವಿ. ಇಲ್ಲೂ ಎಲ್ಲ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅದ್ರಲ್ಲಿ ಕೆಟ್ಟವರು ಅನ್ನೋರು ಈಗ ಸ್ವಲ್ಪ ಜನ, ಇವಾಗ ಒಳ್ಳೆಯವ್ರಿಗೆ ನಾವು ಮುಸಲ್ಮಾನವ್ರಿಗೆ ಬಾಡಿಗೆ ಮನೆ ಕೊಟ್ಟು ಅವರೆಲ್ಲ ನಾವೆಲ್ಲ ಒಂದೇ ತರ ಇದ್ದೀವಿ. ಈಗ ಹಂಗಂತ ಅನ್ಬಿಟ್ಟು ಅವ್ರು ಕೆಟ್ಟವ್ರು ಅಂತ ಹೇಳಕ್ ಆಗಲ್ಲ ಮೇಡಮ್. ಅದ್ರಲ್ಲಿ ಕೆಟ್ಟತನ ಮಾಡ್ತಾರಲ್ಲ ಅವ್ರನ್ನ ನೀವು ಖಂಡನೆ ಮಾಡ್ಬೇಕು. ನಾವೆಲ್ಲ ಒಂದಾವಿದೀವಿ, ನಾವು ಒಂದೇ ತರ ಇರ್ಬೇಕು ಅಂತ ಖಂಡನೆ ಮಾಡ್ತಿದ್ದೆ ಮೇಡಮ್. ಆದರೆ ಇದಕ್ಕೆ ಒಂದು ಪರಿಹಾರ ಬೇಕಲ್ಲ ಮೇಡಮ್. ನೀವ್ ಹೇಳ್ತಾ ಇರೋ ಪರಿಹಾರ ಮಸೀದಿನೇ ಹೋಗ್ಬೇಕು ಅಂತಂದ್ರೆ ತತ್ಕ್ಷಣಕ್ಕೆ ಆಗೋ ಕೆಲಸ ಅಲ್ಲ ಅದು. ಅದಕ್ಕೋಸ್ಕರ ಫೈಟ್ ಮಾಡ್ಬೇಕು. ಈಗ ಸೌಹಾರ್ದತೆಯಿಂದ ಬಾಳೋದಕ್ಕೆ ಹಲವಾರು ದಾರಿಗಳಿವೆ. ದ್ವೇಷ ಬೆಳೆಸ್ಕೊಂಡು ನಾವು ಹೀಗೆ ಇರ್ತೀವಿ ಅಂತಂದ್ರೆ ಒಂದೇ ದಾರಿ, ಅದು ದ್ವೇಷದ ದಾರಿ. ಸೊ ನಾವು ಹಿಂದೂಗಳು ಯಾವತ್ತೂ ಕೂಡ ದ್ವೇಷ ಮಾಡಿದವರಲ್ಲ, ಪ್ರೀತಿಯಿಂದ ಎಲ್ಲರನ್ನೂ ಕೂಡ ನಾವು ನಮ್ಮವರು ಅಂತ ತಿಳ್ಕೊಂಡಿರೋರು. ಸೊ ಈಗ ನೀವು ಧ್ವನಿ ಎತ್ತಿರೋದ್ರಿಂದ ನೋಡಿ, ಅಲ್ಲಿಂದ ಬರಬೇಕಾದ್ರೆ ಎಲ್ಲಿ ನಾವು ಇದು ಏನಪ್ಪ ಇದು ಚೆನ್ನೇಗೌಡ ಬಡಾವಣೆಗೆ ಬರ್ತಾ ಇದೀವ ಅಥವಾ ಪೊಲೀಸು ಸರ್ಪಗಾವಲು, ಎಲ್ಲಿ ಅಡಿಗಡಿಗೆ ಪೊಲೀಸರು ನನಗೆ ಭಯ, ಇಲ್ಲಿ ಗಾಡಿ ನಿಲ್ಲಿಸ್ಬೋದಾ, ಇಲ್ಲಿ ಬರ್ಬೋದಾ ಅಂತ. ಇಂಥ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲ ಮೇಡಮ್. ನಿಮ್ ಬಡಾವಣೆ ಒಳಗೆ ಬರಕ್ಕೆ ಭಯ ಆಗ್ತಾ ಇದೆ, ಅಷ್ಟು ಜನ ಪೊಲೀಸರು ಮೇಡಮ್. ನಮ್ಗೆ ಈಗ ನೋಡ್ತೀವಿ ಮೇಡಮ್, ಈ ಸ್ಥಿತಿನ ನಾವು ಡೈಲಿ ನೋಡ್ತಾ ಇದೀವಿ. ಇವತ್ತು ಒಂದಿನ ಹೇಳ್ತಾ ಇದೀವಿ, ಇಲ್ಲಿವರೆಗೂ ನಾವು ಈ ಪೊಲೀಸಿಂದ ಹೊಡೆದಾಟ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಗಣಪತಿ ಖುಷಿಯಿಂದ ತಗೊಂಡೋಗಿ ನಾವು ಯಾವ ರೀತಿ ಪೂಜೆ ಪುರಸ್ಕಾರ ಮಾಡಬೇಕು ಮಾಡ್ತಿದ್ವಿ. ಇದೇ ಮೊದಲನೇ ಬಾರಿಗೆ ಇಷ್ಟು ಪೊಲೀಸು, ಇಷ್ಟು ಮಿಲಿಟರಿ ಸವಾಲು, ಇಷ್ಟೆಲ್ಲ ಮಾಡಿಕೊಂಡು ನಾವು ಈ ಖಂಡನೆಯನ್ನು ನಿಭಾಯಿಸ್ತಾ ಇದ್ದೀವಿ ಅಂದರೆ ಯಾವ ರೀತಿ ಭಗವಂತನ ನಾವು ಬೇಡ್ಕೋಬೇಕು ಅನ್ನೋದು ಆ ದೇವರಲ್ಲಿ. ಬಟ್ ಮೇಡಮ್, ಗ್ಯಾರಂಟಿ ನ್ಯೂಸ್ನಿಂದ ಖಂಡಿತ ನಿಮ್ಮ ಹಕ್ಕುಗಳನ್ನ ನೀವು ಪಡಿಬೇಕು. ಹೆಣ್ಮಕ್ಳ ರಾತ್ರಿ 11 ಆಗಲಿ 12 ಆಗಲಿ 1 ಗಂಟೆ ಆಗಲಿ ನಿರ್ಭೀತಿಯಿಂದ ನಿರ್ಭಯವಾಗಿ ಓಡಾಡಬೇಕು. ಅದು ಮಸೀದಿ ಎದುರಿಗೆ ಆಗಲಿ, ಅದು ಚರ್ಚೆ ಎದುರಿಗೆ ಆಗಲಿ. ನಮ್ಮ ಸಂಸ್ಕಾರ, ನಮ್ಮ ಸಂಪ್ರದಾಯ, ರೀತಿ ರಿವಾಜುಗಳು, ಉತ್ಸವಗಳು ಎಲ್ಲ ಕಡೆನೂ ಆಗಬೇಕು. ಹಾಗೆ ಅವರು ಉತ್ಸವಗಳು ಮಾಡ್ಕೊಳ್ತಾರೆ ಅಂತಂದ್ರೆ ನಾವು ಅದಕ್ಕೆ ಯಾವುದೇ ರೀತಿಯಾದಂಥ ಚಕಾರ ಎತ್ತಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕನ್ನೋದು ನಮ್ಮ ಆಸೆ. ಅದೇ ರೀತಿ ಸೌಹಾರ್ದತೆಯಿಂದ ಬಾಳಿದರೆ ಇದು ಪ್ರಜಾಪ್ರಭುತ್ವ ದೇಶ ಆಗುತ್ತೆ. ಇಲ್ದ್ರೆ ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಂಡು ಇದೇ ರೀತಿ ನಾನ್ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ, ನಮ್ಮ ಬಯಕೆ. ಈಗ ನಾವೇನಾದ್ರೂ ಆತರ ಇಲ್ಲ, ನಾನು ಅಲ್ಲಿ ಹೆಣ್ಮಕ್ಳನ್ನ ಮಾತಾಡ್ಸ್ಕ ಬಂದೆ ಮೇಡಮ್. ಅವರು ಏನ್ ಹೇಳ್ತಾರೆ ಅಂದ್ರೆ ನಾವೆಲ್ಲ ಅಣ್ಣ ತಮ್ಮಂದ್ರಂಗ್ ಬಾಳ್ಬೇಕು, ಆದ್ರೆ ಯಾರ್ ಮಸೀದಿಯಿಂದ ಕಲ್ಲು ಹೊಡೆದಾರ ಅವ್ರನ್ನ ನೇತಾಕ್ಬೇಕು, ನಿರಪರಾಧಿಗಳನ್ನ ಬಿಡ್ಬೇಕು. ಮಸೀದಿ ಒಳಗಡೆ ಅಲೋ ಮಾಡಿರೋದು ಅವರ ಅದನ್ನೇ ಕೇಳ್ದೆ ನಾನು, ಮಸೀದಿ ಒಳಗಡೆಯಿಂದ ಕಲ್ಲು ಹೆಂಗ್ ಬಂತು ಅಂತ. ಅದನ್ನ ಅವರು ಕೂಡ ಖಂಡಿಸ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಎರಡೂ ಕಡೆನೂ ಅದೇ ಇದೆ. ಬಟ್ ಇಬ್ಬರ ನಡುವೆ ಒಂದು ಈಗ ಹೆಣ್ಮಕ್ಳು ನೀವು ಅದನ್ನೇ ಹೇಳ್ತೀರಾ, ಅವರು ಅದನ್ನೇ ಹೇಳ್ತಾರೆ. ಬಟ್ ನಿಮಗ್ ಪ್ರಾಬ್ಲಮ್ ಇರೋದು ಗಂಡ್ ಮಕ್ಳಿಗಿಂದ ಅಂತ ನನ್ಗೆ ನಿಮ್ ಜೊತೆ ಮಾತಾಡಿದ್ಮೇಲೆ ಗೊತ್ತಾಗ್ತಾ ಇದೆ. ಖಂಡಿತ ಮೇಡಮ್, ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದೇ ಮುಸ್ಲಿಮ್ಸ್ ಗಂಡ್ ಮಕ್ಳಿಂದಾನೇ ಸಮಸ್ಯೆ ಆಗ್ತಾ ಇರೋದು ನೇರವಾಗಿ. ಹೌದು, ನಿನ್ನೆ ದಿನ ಶಾಂತಿ ಸಭೆ ಎಲ್ಲ ಮಾಡಿದ್ರು ಮುಸ್ಲಿಂ ಮುಖಂಡ್ರೇನೆ. ಹೌದು, ನಮ್ದೇ ತಪ್ಪಾಯ್ತು, ನಮ್ದೇ ತಪ್ಪಿದೆ, ಆ ತಪ್ಪಿಗೆ ಯಾರು ಏನೇ ಮಾಡಿದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗತ್ತೆ ಅಂತ ಎಲ್ಲ ಹೇಳಿದ್ರು. ತುಂಬಾ ಸ್ವಾಗತಾರ್ಹ ಅದೆಲ್ಲ ಇಷ್ಟು ಬೇಗ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಗಣೇಶನ್ ಮಹಿಮೇನೇನೆ. ಹಾಗಾಗಿ ಇನ್ನು ಮುಂದೆನೂ ಇದು ಹೀಗೆ ಇರ್ಬೇಕು, ಇನ್ನು ಮುಂದೆ ಸೌಹಾರ್ದತೆಯಿಂದ ಇರಬೇಕು. ನೆಕ್ಸ್ಟ್ ಟೈಮ್ ಗಣೇಶೋತ್ಸವ ಸಂಭ್ರಮದಿಂದ ನೀವು ಹಿಂದೂ ಮುಸ್ಲಿಮರು ಒಟ್ಟಾಗಿ ಮಾಡ್ಬೇಕನ್ನೋದೇ ನನ್ನ ಆಸೆ. ಈಗ್ಲೇ ಇದೆ ಮೇಡಮ್, ನೆಕ್ಸ್ಟ್ ಬಿಡ್ತೀವಲ್ಲ ಆಗ ಅವ್ರನ್ನೇ ಬರಕ್ ಹೇಳಿ. ನಮ್ಮ ಹುಡುಗರುಗಳಿಗೆ ಅದೇ ಹೇಳಿದೆ, ಅವ್ರಿಗೆ ಆಹ್ವಾನ ಕೊಡೋಣ ಕಣ್ರಪ್ಪ. ಅವ್ರೊಂದ್ 4 ಮುಖಂಡ್ರು ಯಾರಿದ್ದಾರೆ ಅವ್ರಗಳಿಗೆ ನಾವು ಲೆಟ್ರೇಡ್ ಮುಖಾಂತರನೇ ಆಹ್ವಾನ ಕೊಡೋಣ, ಅವ್ರನ್ನು ಜೊತೆ ಕರ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ಕೊಂಡು ಹೋಗೋಣ ಅಂತಾನೆ ಹೇಳ್ದೆ ನಾವು. ಹೌದು ಮೇಡಮ್, ಖಂಡಿತ. ನಮ್ಗೆ ನಾವು ಹಿಂದೂ ಮುಸ್ಲಿಂ ಗಲಾಟೆ ತಂದಾಕ್ಬಿಟ್ಟು ದೊಡ್ಡದಾಗಿ ನೋಡ್ಬೇಕು ಅನ್ನೋದು ನಮ್ಮ ಮನಸ್ಥಿತಿಲೇ ಖಂಡಿತ ಇಲ್ಲ. ನಮ್ಗೆ ಅನ್ಯಾಯ ತುಂಬಾ ವರ್ಷಗಳಿಂದ ಆಗ್ತಿತ್ತು, ಬಟ್ ಧ್ವನಿ ಎತ್ತಿದ್ದು ಈ ಸಲ ಕಾರಣ ಇಷ್ಟೇ. ಎಸ್, ನನ್ಗೆ ಗೊತ್ತಾಯ್ತು ಮೇಡಮ್. ಬಟ್ ಒಂದಂತೂ ಸತ್ಯ, ನಾನು ನಿಜಕ್ಕೂ ಈ ಬಡಾವಣೆ ಈ ಹೆಣ್ಮಕ್ಳನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಮೈ ಕೆಡಿದ್ರೆ ಸಾಕು, ಮೈಲುದ್ದ ಓಡಾಕ್ತಾರೆ ಅಯ್ಯೋ ಅಂತ. ಬಟ್ ಈ ಹೆಣ್ಮಕ್ಳು ತಮ್ಮ ಹಕ್ಕುಗಳಿಗೋಸ್ಕರ, ತಮ್ಮ ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇದಾರಲ್ಲ, ಅವ್ರನ್ನ ನಾವು ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡ್ಬೇಕು. ಬಟ್ ಒಂದು ಒಳ್ಳೆ ಸಂಗತಿ ಏನು ಅಂದ್ರೆ, ನಾವು ಮುಸಲ್ಮಾನ ಮುಖಂಡರಿಗೆ ಆಹ್ವಾನ ಕೊಡ್ತಾ ಇದೀವಿ. ನೀವು ಈ ಗಣೇಶನನ್ನ 21 ದಿನಗಳಾದ್ಮೇಲೆ ಸಂಭ್ರಮದಿಂದ ಮಸೀದಿ ಮುಂದೆನೆ ನಾವು ಹೊತ್ಕೊಂಡು ಹೋಗೋಣ, ಬಿಡೋಣ. ಹೌದಲ್ಲ ಮೇಡಮ್? ಆ ತರ ಸೌಹಾರ್ದತೆಯನ್ನ ಮುಸ್ಲಿಂ ಮುಖಂಡರು ಪ್ರದರ್ಶನ ಮಾಡ್ತಾರ, ಕಾದು ನೋಡೋಣ. ಮೊನ್ನೆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅಜಯ್ ಅನ್ನೋ ಯುವಕನಿಗೆ ತಲೆಗೆ ಏಟು ಬಿದ್ದಿತ್ತು.
ಆತ ನಮ್ಮೊಂದಿಗೆ ಇದ್ದಾನೆ. ಅಜಯ್ ಅವರೇ,